ಗೋವಿಂದರಾಜ್ ಅವರೇ, ನೀವು ನಿಮ್ಮ ಪಕ್ಷಕ್ಕೆ ಕೈಕೊಟ್ಟು ಹೋದರು ಜಗದೀಶ್ ಶೆಟ್ಟರ್ ಅವರು. ನಿಮಗೆ ಚುನಾವಣೆಯಲ್ಲಿ ಸೋಲಾಯಿತು. ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳನ್ನು ಕಳ್ಕೊಳ್ಳುವಂತೆ ಮಾಡಿದ್ರು. ಆ ಸಿಟ್ಟು ನಿಮಗಿದೆ. ಅದಕ್ಕೆ ನೀವೀಗ ಕರ್ಕೊಬಂದು ಅವ್ರನ್ನ ಮೂಲೆಗುಂಪು ಮಾಡಬೇಕು ಅಂತ ಹೇಳಿ ನೀವು ಕರ್ಕೊಬಂದಿದ್ದೀರಿ. ಇದು ಕಾಂಗ್ರೆಸ್ ಆರೋಪ. ನೋಡಿ ಸರ್, ಇವತ್ತು ಜಗದೀಶ್ ಶೆಟ್ಟರು ಅವರ ಸ್ವಂತ ಮನೆಗೆ ವಾಪಸ್ ಬಂದಿರತಕ್ಕಂಥದ್ದು. ಯಾಕೆಂದರೆ ಜಗದೀಶ್ ಶೆಟ್ಟರವರು ಎಲ್ಲೋ ಒಂದು ರಾಜಕಾರಣಕ್ಕೋಸ್ಕರನೇ ರಾಜಕೀಯ ಪಕ್ಷ ಸೇರಿದಂತಾರಲ್ಲ, ಬಿ ಜೆ ಪಿಲೇ ಹುಟ್ಟಂಥವ್ರವರು. ಯಾಕೆಂದರೆ ಬಿ ಜೆ ಪಿಲಿ ಹುಟ್ಟಿ ಸಾಕಷ್ಟು ಏಳು ಬೀಳುಗಳನ್ನು ನೋಡ್ಕೊಂಡು ರಾಜ್ಯದ ಮತ್ತು ದೇಶದ ಒಂದು ಏಳಿಗೆಗೆ ಸತತವಾಗಿ ಕೆಲಸ ಮಾಡ್ಕೊಂಬಂದರು. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವರು ಆಚೆ ಹೋಗೋಂಥ ಪರಿಸ್ಥಿತಿ ಆಗಿತ್ತಲ್ಲ, ಮತ್ತೆ ನಾನು ವಾಪಸ್ ಬಂದು ಈ ದೇಶ ಅಭಿವೃದ್ಧಿ ಆಗಬೇಕು, ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ಒಂದು ದೂರದೃಷ್ಟಿ ಕಲ್ಪನೆ ಇಟ್ಕೊಂಡು ಇವತ್ತು ವಾಪಸ್ ಬಂದಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನವರು ಅವರು ಕರ್ಕೊಂಡು ಹೋಗ್ಬೇಕಾಗಿದ್ದಂಥ ಗೌರವದ ಮಾತುಗಳು ಇವತ್ತು. ಯಾಕೆಂದ್ರೆ ಅವ್ರು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇತ್ತು ಅನ್ನೋದನ್ನ, ಕಾಂಗ್ರೆಸ್ನವ್ರಿಗೆ ಯಾವ ಸ್ಥಿತಿ ಅನ್ನೋದು ಅವರು ಅರ್ಥ ಮಾಡ್ಕೊಬೇಕು. ಇವತ್ತು ವಾಪಸ್ ಹೋಗ್ಬೇಕಾದ್ರೆ ಅವ್ರಿಗೆ ಶಕ್ತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಪದ ಬಳಕೆ ಮಾಡೋಂಥ ಮನಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಯಾವ ರೀತಿ ಅನ್ನೋದು ಈ ಜನತೆ ಅರ್ಥ ಮಾಡ್ಕೊಬೇಕು. ಯಾಕೆ ನೋಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರನು, ಕಾಂಗ್ರೆಸ್ನಲ್ಲಿ ಯಾವ್ಯಾವ ವಾತಾವರಣಗಳು ಸೃಷ್ಟಿ ಆಗ್ತಾ ಇದೆ, ಯಾರ್ಯಾರು ಯಾವ ರೀತಿ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ಸ್ಟಾರ್ಟ್ ಆಗಿದೆ. ಮುಂದಿನ ದಿನ ಇದನ್ನ ಹೆಚ್ಚಾಗುತ್ತೆ, ನೋಡ್ತಾ ಇರಲಿ. ಯಾಕೆಂದ್ರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಫ್ಯಾಕ್ಟರಿ ಖಾಲಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತೇನು ಕಾಂಗ್ರೆಸ್ಸಿನ ಜೋಡೋ ಯಾತ್ರೆ ಆಗ್ತಾ ಇದೆ, ಕಾಂಗ್ರೆಸ್ ಚೋಡ ಯಾತ್ರೆ ಇವತ್ತಿಂದಲೇ ಸ್ಟಾರ್ಟ್ ಆಗಿದೆ. ಒಂದು ವಿಚಾರ, ಇವತ್ತು ಜಗದೀಶ್ ಶೆಟ್ಟರ್ ಇರ್ಬೋದು, ಅದೇ ರೀತಿ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಕೂಡ ನಾನು ಕಾಂಗ್ರೆಸ್ಸಿನ ಬಿಟ್ಟು ನಾನು ವೈಯಕ್ತಿಕವಾಗಿ ನಿಂತ್ಕೊಂತೀನಿ ಅನ್ನೋ ಪರಿಸ್ಥಿತಿನೂ ಅವರೇ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಭಗವಂತ್ ಮಾನ್ ಅವರು ಸಹ ನಮ್ಮ ರಾಜ್ಯದ ನಾವೇ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಸಿಂದ ನಾವು ದೂರ ಹೋಗ್ತಾ ಇದೀವಿ, ನೇರವಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ಇಡೀ ದೇಶದಲ್ಲಿ ಖಾಲಿಯಾಗಿರೋ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವರಿಗೆ ತಳಮಳ ಸೃಷ್ಟಿ ಆಗ್ತಾ ಇದೆ. ಯಾಕೆಂದ್ರೆ ಒಂದು ಶಕ್ತಿ ಇರ್ತಕ್ಕಂಥ ಜಗದೀಶ್ ಶೆಟ್ಟರನ್ನ ಆಚೆ ಹೋಗಿದ ತಕ್ಷಣ ಅವ್ರಿಗೆ ಕೆಟ್ಟದಾಗಿ ಮಾತಾಡೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಿನ ಮನಸ್ಥಿತಿ ಯಾವ್ದಿದೆ ಅಂತ ನಾವು ಇವತ್ತು ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಇವತ್ತು ಜಗದೀಶ್ ಶೆಟ್ಟರ್ ಅವರು ಅವರ ತಂದೆಯವರು ಅವರ ತಂದೆಯವರು ಕೂಡ ಸುಮಾರು 5 ಬಾರಿ ಮುನ್ಸಿಪಲ್ ಕಾರ್ಪೊರೇಷನ್ನ ಚುನಾವಣೆಯಲ್ಲಿ ಗೆದ್ದಿ ಪ್ರಥಮ ಬಾರಿಗೆ ಏನು ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬಂತಲ್ಲ ಹುಬ್ಳಿ ಮೇಯರ್ ಆಗಿ ಪ್ರಥಮವಾಗಿ ಆಯ್ಕೆ ಆದಂಥವ್ರು. ತದನಂತರ ಸತತವಾಗಿ ಆ ಕುಟುಂಬನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಸತತವಾಗಿ ಕೆಲಸ ಮಾಡ್ಕೊಂಡ್ಬಂದು ಇವತ್ತು ನಮ್ಮ ಪಕ್ಷದಲ್ಲಿ ಅವರು ಅಧ್ಯಕ್ಷರು ಆಗಿದ್ದಾರೆ, ಮತ್ತೆ ಪಕ್ಷ ಅವ್ರಿಗೆ ಸ್ಪೀಕರ್ನೂ ಮಾಡಿದ್ದಾರೆ, ಮತ್ತೆ ಮಂತ್ರಿನೂ ಮಾಡಿದ್ದಾರೆ, ಅದೇ ರೀತಿ ಮುಖ್ಯಮಂತ್ರಿನೂ ಮಾಡಿದೆ. ಮುಂದಿನ ದಿನ ಅವ್ರಿಗಿನ್ನ ಎತ್ತರವಾದ ಸ್ಥಾನವನ್ನು ಕೊಡುತ್ತೆ. ಅರ್ಥ ಆಯ್ತಲ್ಲ? ಕಾಂಗ್ರೆಸ್ನರ ಕೇವಲ ಅವರು ಬಳಕೆ ಮಾಡ್ಕೊಂಡು ಆಚೆ ಅಂತ ಕಳಿಸುವಂತ ಪರಿಸ್ಥಿತಿ ಅಲ್ಲ. ಕೇಳಿ ಸ್ವಾಮಿ, ಇವತ್ತು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಯಾವ ಕಾಲಘಟ್ಟದಲ್ಲಿ ಜವಾಬ್ದಾರಿ ಕೊಡಬೇಕು, ಅಧಿಕಾರ ಕೊಡಬೇಕು ಅನ್ನೋದನ್ನ ಕೇಳಿ ಕೊಡುವಂತದಲ್ಲ. ಅವರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ ಕೇಳಿ ಪಡ್ಕೊಂಡಿದ್ದಲ್ಲ, ಪಕ್ಷ ಮಾಡಿದ್ದು. ಅದೇ ರೀತಿ ಇವತ್ತು ನಾನು ಸಹ ಕೆಲಸ ಮಾಡ್ಕೊಂಡು ಸತತವಾಗಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನಗೂ ಅವಕಾಶ ಮಾಡಿಕೊಟ್ಟಿರೋದು ಇವತ್ತು ಪಕ್ಷದ ಪರವಾಗಿ ಮಾತಾಡಬೇಕು ಅಂತ. ಈ ರೀತಿಯ ನೂರಾರು ಕಾರ್ಯಕರ್ತರು ಒಂದ್ ನಿಮಿಷ ಇನ್ನಾದ್ರೂ ಸರಿಯಾಗಿ ನೋಡ್ಕೊಳ್ಳಿ. ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಕಾಂಗ್ರೆಸ್ ಇಂದ ನೋಡಿ ಕಲಿಯುವಂತ ಪ್ರಶ್ನೆ ಇಲ್ಲ. ಇವತ್ತು ನೋಡ್ತಾ ಇರಿ ನೀವು, ಇವತ್ತಿನ ನಿಮ್ದು ಏನ್ ಆಮಿಷ ತೋರಿಸಿದ್ದೀರಿ? ಚೋಡ ಪರ್ವ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರಿ. ಮುಂದಿನ ಆಮಿಷ ತೋರಿಸುವಂತದ್ದು ಗೋವಿಂದರಾಜ್ ಅವರೇ, ಆಯ್ತು, ಓಕೆ, ಬಂದೆ.